ಬಿಜಾಪುರದ ನಾಗಠಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದ 4 ವರ್ಷದ ಬಾಲಕಿಯ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಹನುಮಂತ ಪಾಟೀಲ್ ಹಾಗೂ ಸಾವಿತ್ರಿ ದಂಪತಿಯ 2ನೇ ಮಗಳು ಅಕ್ಷತಾ 60 ಅಡಿ ಆಳದ ಕೊಳವೆ ಬಾವಿಗೆ ಬಿದ್ದಿದ್ದಾಳೆ. ಸತತ 15 ಗಂಟೆಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಬಾಲಕಿಗೆ ನಿರಂತರವಾಗಿ ಆಮ್ಲಜನಕ ಪೂರೈಕೆ ಮಾಡಲಾಗ್ತಾ ಇದೆ. ಇಬ್ಬರು ವೈದ್ಯಾಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಸುಮಾರು 27 ಅಡಿ ಆಳಕ್ಕೆ ಮಣ್ಣು ತೆಗೆಯಲಾಗಿದೆ. ಇನ್ನು 8 ರಿಂದ 10 ಅಡಿ ಮಣ್ಣು ತೆಗೆಯಬೇಕಿದೆ. ಆದರೆ ಕಲ್ಲು ಬಂಡಿಯೊಂದು ಅಡ್ಡ ಬಂದಿದ್ದು ಕಾರ್ಯಾಚರಣೆಗೆ ಕೊಂಚ ಹಿನ್ನಡೆಯಾಗಿದೆ. ಸಾಂಗ್ಲಿಯಿಂದ ಹೆಲ್ಪ್ಲೈನ್ ತಂಡ, ಪುಣೆಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ, ಹಟ್ಟಿ ಚಿನ್ನದ ಗಣಿ ವಿಪತ್ತು ನಿರ್ವಹಣಾ ತಂಡ ಸ್ಥಳಕ್ಕೆ ಬಂದಿದ್ದು ರಕ್ಷಣಾ ಕಾರ್ಯಕ್ಕೆ ಕೈಜೋಡಿಸಿದೆ. ರೋಬೋ ತಜ್ಞ ಮಣಿಕಂಠನ್ ಕೂಡ ಆಗಮಿಸ್ತಾ ಇದ್ದು ರೋಬೋ ತಂತ್ರಜ್ಞಾನದ ಮೂಲಕ ಬಾಲಕಿಯನ್ನ ಮೇಲಕ್ಕೆತ್ತಲು ತಯಾರಿ ನಡೆದಿದೆ. ಬಿಜಾಪುರ ಎಸ್ಪಿ, ಅಪರ ಜಿಲ್ಲಾಧಿಕಾರಿ ಕವಿತಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಹ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, 15 ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ನೀವು ಅಪ್ಡೇಟ್ಸ್ ತಗೋತಿದ್ದೀರಾ ಪ್ರಕರಣದ ಬಗ್ಗೆ? ಹಲೋ, ಹೇಳಿ ಸರ್. ಅದೊಂದು ದುರದೃಷ್ಟಕರ ಘಟನೆ. ಸಣ್ಣ ಮಗು ಹಾಡ್ಕೊತ ಹೋಗಿ ಕೊಳವೆ ಬಾವಿಯಲ್ಲಿ ಬಿದ್ದಿದೆ. ಸರ್ಕಾರ ಕಳೆದ ವರ್ಷನೇ ಈ ಕೊಳವೆ ಬಾವಿಗಳ ಮೇಂಟೆನೆನ್ಸ್ ಬಗ್ಗೆ ಇದ್ದಂತ ಕೊಳವೆ ಬಾವಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹೊಸದಾಗಿ ಕೊರಿಬೇಕಾದ್ರ ಪರ್ಮಿಷನ್ ತಗೋಬೇಕು, ಇಷ್ಟೆಲ್ಲಾ ವ್ಯವಸ್ಥೆ ಇದ್ರೂ ಕೂಡ ಜನ ನಿರ್ಲಕ್ಷ್ಯ ಮಾಡ್ತಾ ಇದರಿಂದ ಪಾಪ ಸಣ್ಣ ಮಕ್ಕಳಿಗೆ ತೊಂದರೆ ಆಗಿದೆ. ಸರ್ಕಾರ ಇದನ್ನ ಸರಿಯಾಗಿ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡಿದ್ರ ಇಂಥ ಪರಿಸ್ಥಿತಿಗಳು ಆಗ್ತಿರ್ಲಿಲ್ಲ. ಸರ್ಕಾರ ಆಗಾಗ್ಗೆ ಜಿಲ್ಲಾ ಆಡಳಿತ ಅದರಲ್ಲಿ ಭಾಗವಹಿಸಿ ಈ ಕೊಳವೆ ಬಾವಿಗಳ ಸರ್ವೆ ಮಾಡಿಸೋದಾಗ್ಲಿ, ರಿಜಿಸ್ಟ್ರೇಷನ್ ಮಾಡಿಸೋದಾಗ್ಲಿ, ಹೊಸದಾಗಿ ಕೊರೆಯುವುದಾಗ್ಲಿ, ಕೊರೆದಂತ ಫೇಲ್ಗಳನ್ನ ಮುಚ್ಚೋದಾಗ್ಲಿ ವ್ಯವಸ್ಥಿತವಾಗಿ ಮಾಡ್ಬೇಕು. ಮಾಡದೇ ಇದ್ದದ್ದು ದುರದೃಷ್ಟಕರ ಘಟನೆ. ಮತ್ತು ಜಿಲ್ಲಾ ಮಂತ್ರಿಗಳು, ಸಂಬಂಧಪಟ್ಟಂತ ಶಾಸಕರು ಕೂಡ್ಲೇ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಮತ್ತು ಮಗುವನ್ನ ಬದುಕಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇನ್ನು ಬಿಜಾಪುರದಲ್ಲಿ ಇದು 2ನೇ ಪ್ರಕರಣ ಇವಾಗ ನಡೀತಾ ಇದ್ದು ಕೊಳವೆ ಬಾವಿಯಲ್ಲಿ ಮಗು ಬಿದ್ದಿರತಕ್ಕಂಥದ್ದು. ಯಾರ ವೈಫಲ್ಯ, ಯಾರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ? ಜಿಲ್ಲಾಡಳಿತನ ಅಥವಾ ಹೇಳಿ? ಜಿಲ್ಲಾ ಉಸ್ತುವಾರಿ ಕಮಿಟಿ ಏನದ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವ್ರದ್ದು ವೈಫಲ್ಯ ಅದ ಮತ್ತು ಕೊಳವೆ ಬಾವಿ ಕೊರೆಸಿದಂತ ರೈತರದ್ದು ವೈಫಲ್ಯ ಅದ. ಯಾಕಂದ್ರೆ ರೈತರು ಅದನ್ನ ಕೊಳವೆ ಬಾವಿ ಪಡಿಸಿದ ಮೇಲೆ ನೀರು ಬೀಳದೆ ಹೋದ್ರ ಅದನ್ನ ಮುಚ್ಚುವಂತ ಕೆಲಸ ಮಾಡ್ಬೇಕಾಗಿತ್ತು. ನೀರು ಇದ್ರು ಕೂಡ ಅದಕ್ಕೆ ಕ್ಯಾಪ್ ಹಾಕ್ಬೇಕಾಗಿತ್ತು. ಹಾಕದೆ ಇರುವುದು ರೈತಂದು ವೈಫಲ್ಯದ ಮತ್ತು ಸಂಬಂಧಪಟ್ಟಂತ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ನೋಡ್ಬೇಕಾಗಿತ್ತು. ಮೈನ್ಸ್ ಅಂಡ್ ಜಿಯೋಲಜಿ ಅವರಾಗ್ಲಿ, ಕಂದಾಯ ಇಲಾಖೆಯವರಾಗ್ಲಿ ನೋಡಿ ಅದನ್ನ ಆಗಿದ್ದಾಗ ಮಾನಿಟರ್ ಮಾಡ್ತಕ್ಕಂತ ಕೆಲಸ ಮಾಡಿದ್ರೆ ಜನ ಅವೇರ್ನೆಸ್ ಬರ್ತದೆ ಮತ್ತು ಅವನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾರೆ. ಇನ್ನು 15 ಗಂಟೆಯಿಂದ ಕಾರ್ಯಾಚರಣೆ ನಡೀತಿರ್ತಕ್ಕಂಥದ್ದು. ನೀವು ಅಪ್ಡೇಟ್ಸ್ ತಗೊಂತಿದ್ದೀರಾ? ಕಾರ್ಯಾಚರಣೆ ಹೇಗ್ ನಡೀತಿದೆ ಏನು ಅಂತ ಹೇಳಿ? ತಗೊಂಡಿದ್ದೀನಿ. ಸಾಯಂಕಾಲದವರೆಗೂ ಆಗ್ಬಹುದು. ನಾನು ಜಿಲ್ಲೆಯಲ್ಲ, ಹೊರಗಡೆ ಇದ್ದೇನೆ. ನಾನು ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಧನ್ಯವಾದ ಗೋವಿಂದ ಕಾರಜೋಳ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಾದ ಜಬ್ಬಾರ್ ಮುಲ್ಲಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಬ್ಬಾರ್ ಅವರೇ, ನೀವು ಕೂಡ ಇದ್ದೀರಾ ಸ್ಥಳದಲ್ಲೇ? ಕಾರ್ಯಾಚರಣೆ ನಡೀತಾ ಇರೋ ಸ್ಪಾಟ್ ಅಲ್ಲಿ ಇದ್ದೀರಾ? ಓಕೆ, ಯಾವ ರೀತಿ ಸಾಗ್ತಾ ಇದೆ ಸರ್ ಕಾರ್ಯಾಚರಣೆ? ಸರ್ಕಾರಿ ಕೆಲಸ ಸಾಗ್ತಾ ಇದೆ ಮೇಡಮ್, ಸ್ವಲ್ಪ ಸ್ಲೋಲಿ ಇದೆ. ಓಕೆ, ಬಂದಿದ್ದಾರೆ ಅವರು, ನ್ಯಾಷನಲ್ NDRF ದವರು ಬಂದಿದ್ದಾರೆ, ನಮ್ಮ ಜಿಲ್ಲಾ ಆಡಳಿತದವರು ಇದ್ದಾರೆ, ಓಕೆ, ಎಲ್ಲರೂ ಇದ್ದಾರೆ ಮೇಡಮ್. ಸ್ವಲ್ಪ ಸ್ಲೋ ಆಗ್ತಾ ಇದೆ ವರ್ಕ್. ಯಾಕೆ ಸ್ಲೋ ಆಗ್ತಿರೋದು? ಕಲ್ಲು ಬಂಡೆ ಅಡ್ಡ ಬಂದಿದೆ ಅಂತ ಹೇಳಿ ಕಾರಣ ನೀಡ್ತಿದ್ದಾರೆ, ಇಷ್ಟು ಮಾತ್ರನಾ ಅಥವಾ ಬೇರೆ ಯಾವ ಕಾರಣಕ್ಕೆ ಸ್ಲೋ ಆಗ್ತಿದೆ ಕಾರ್ಯಾಚರಣೆ ಅಂತ ಹೇಳಿ? ಇಲ್ಲ ಮೇಡಮ್, ಆದ್ರೂ ಕಲ್ಲು ಬಂಡೆ ಇದೆ ಮೇಡಮ್. ಆದ್ರೂ ಸ್ವಲ್ಪ ಅಧಿಕಾರಿಗಳಿಂದ ಸ್ವಲ್ಪ ಇದು ಮಾಡೋದ್ರಿಂದ ಸ್ಲೋ ಆಗ್ತಾ ಇದೆ ಮೇಡಮ್. ಕಲ್ಲು ಬಂಡೆ ಇದೆ ಸಿಕ್ಕಾಪಟ್ಟೆ.
ಅದ್ರ ಸಂಬಂಧ ಮೇಡಮ್ ಅವರು ಲೇಟ್ ಆಗುತ್ತೆ. ಓಕೆ, ಇನ್ನು ಬಾಲಕಿ ಹೇಗಿದ್ದಾಳೆ, ಮಾತನಾಡ್ತಿದ್ದಾಳ, ಉಸಿರಾಡ್ತಿದ್ದಾಳ, ಈ ಬಗ್ಗೆ ಏನಾದ್ರು ಹೇಳ್ತಿದ್ದಾರಾ ಕಾರ್ಯಾಚರಣೆ ನಡೆಸ್ತಾ ಇರೋರು? ಇಲ್ಲ ಮೇಡಮ್, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮೇಡಮ್. ಏನು ಕ್ಯಾಮ್ರಾ ಬಿಟ್ಟು ನೋಡ್ತಾ ಇದಾರೆ. ಈಗ ಬಂದಿದ್ದಾರೆ NDRF ಅವರು, ಕ್ಯಾಮ್ರಾ ಒಳಗಡೆ ಬಿಟ್ಟು ಅವರು ಇದು ನೋಡ್ತಾ ಇದಾರೆ ಮೇಡಮ್. ಅದು ಹೆಂಗಿದೆ ಏನಿದೆ ಸ್ಪಾಟ್ ಅಂತೂ ಗೊತ್ತಾಗಲ್ಲ ಮೇಡಮ್. ಇವತ್ತ ಅಂತ ಅವ್ರು ಹೇಳಿದಾರೆ. ಈಗ ಅದ್ರ ಸಂಬಂಧ ಈಗ 25ರಿಂದ 30 ಇಲ್ಲಿ ಹಟ್ಟಿದ್ದಾರೆ ಮೇಡಮ್, ಕಾರ್ಯಾಚರಣೆ ಮಾಡಿದ್ದಾರೆ. ಬದುಕಿ ಬರ್ಲಿ ಅನ್ನುವಂತ ಒಂದೇ ಆಸೆ. ಓಕೆ, ಇನ್ನು ಎಷ್ಟು ಹೊತ್ತು ಆಗ್ಬಹುದು ಕಾರ್ಯಾಚರಣೆಗೆ ಅಂತ ಹೇಳಿ ಏನಾದ್ರು ಮಾಹಿತಿ ನೀಡ್ತಾ ಇದ್ದಾರಾ ಹೇಗೆ? ಏನ್ ಬೇರೆ ಮಾಹಿತಿ ನೀಡ್ತಾರೆ ಮೇಡಮ್. ಇದು ಮಾಡ್ತಾ ಇದಾರೆ, ಅವರು ಕಾರ್ಯಾಚರಣೆ ಮಾಡ್ತಾ ಇದಾರೆ. ಆದ್ರೂ ಇನ್ನು 2-3-4 ತಾಸು ಹೋಗ್ಬೋದು ಮೇಡಮ್. ಓಕೆ ಓಕೆ, ಇನ್ನು ಅಲ್ಲಿ ಸ್ಥಳೀಯರು ಸಾಕಷ್ಟು ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ, ತುಂಬಾ ಜನ ಸೇರಿದ್ದಾರೆ ಅಂತ ಹೇಳಿ. ಅವರೆಲ್ಲ ಏನ್ ಹೇಳ್ತಿದ್ದಾರೆ ಕಾರ್ಯಾಚರಣೆ ಬಗ್ಗೆ, ಅಥವಾ ಅಕ್ಷತಾ ಬದುಕು ಬರ್ತಾಳೆ ಅನ್ನೋ ಭರವಸೆ ಕಾಣಿಸ್ತಾ ಇದೆಯಾ ಅವರಲ್ಲಿ? ಮೇಡಮ್ ಎಲ್ಲರ ಬಳಿ ಭರವಸೆ ಇದೆ ಮೇಡಮ್. ಬದುಕಿ ಬರ್ಲಿ ಅಂತ ದೇವ್ರ ಬಳಿ ಪ್ರಾರ್ಥನೆ ಮಾಡ್ತಾ ಇದಾರೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮರಳಿ ಬರ್ಲಿ ಅನ್ನೋಂತ ಒಂದು ಆಸೆ ಎಲ್ಲರಲ್ಲಿ ಇದೆ ಮೇಡಮ್. ಓಕೆ ಓಕೆ, ಇನ್ನು ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ, ಕಾರ್ಯಾಚರಣೆ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳಿ, ಯಾವ ರೀತಿ ಅಡಚಣೆ ಆಗ್ತಿದೆ ಕಾರ್ಯಾಚರಣೆಗೆ ಏನಾದ್ರು ಹೇಳ್ತಿದಾರ ಅಧಿಕಾರಿಗಳು? ಜನರ ಜೊತೆ ಮಾತಾಡ್ತಿದಾರ ಅಂತ? ಇಲ್ಲ ಮೇಡಮ್, ಯಾರು ಜನರ ಜೊತೆ ಮಾತಾಡ್ತಾ ಇಲ್ಲ. ಅವ್ರು ಕಾರ್ಯಾಚರಣೆ ಮಾಡ್ತಾ ಇದಾರೆ. ಏನು ಅದ್ರ ಬಗ್ಗೆ ಮಾಹಿತಿ ಹೇಳಿ ಮೇಡಮ್. ಇಷ್ಟು ಗಂಟೆಗೆ ಆಗುತ್ತೆ, ಇಷ್ಟುವರೆಗೆ ಆಗುತ್ತೆ, ಏನು ಮಾಹಿತಿ ಇಲ್ಲ. ಅಕ್ಷತಾ ಪೋಷಕರಿಗಾದ್ರೂ ಹೇಳ್ತಿದಾರ ಅಕ್ಷತಾ ಸ್ಥಿತಿ ಹೇಗಿದೆ ಅಂತ ಹೇಳಿ, ಬದುಕಿದಾಳ ಇಲ್ವಾ, ಉಸಿರಾಡ್ತಿದ್ದಾಳ, ಈ ಬಗ್ಗೆ ಏನಾದ್ರು ಅಕ್ಷತಾ ಪೋಷಕರಿಗೆ ಹೇಳಿದಾರ ಕಾರ್ಯಾಚರಣೆ ನಡೆಸ್ತಿರೋರು? ಇಲ್ಲ ಮೇಡಮ್, ಅಕ್ಷತಾ ಅವರ ತಾಯಿ ಮತ್ತು ತಂದೆಯವರಿಗೆ ಭರವಸೆ ಹೇಳ್ತಾ ಇದಾರೆ ಮೇಡಮ್. ಮಾಡ್ತೇವೆ, ಆಗದಷ್ಟು ಬೇಗನೆ ನಾವು ಅಕ್ಷತಾನ ಹೊರ ತೆಗಿತೇವೆ, ನೀವು ಇದು ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭರವಸೆ ಆಗ್ತಾ ಇದಾರೆ ಮೇಡಮ್ ಅಷ್ಟೇ. ಓಕೆ, ಇನ್ನು ರೋಬೋ ತಂತ್ರಜ್ಞಾನ ಬಳಸ್ಬಿಟ್ಟು ಆಕೆನ ಆಚೆ ತೆಗಿತೀವಿ ಅಂತ ಹೇಳ್ತಿರೋದು, ಅದಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆ ನಡೆಸೋರೆಲ್ಲ ಬಂದಿದಾರ? ಅಧಿಕಾರಿಗಳಿರ್ಬೋದು ಅಥವಾ ಕಾರ್ಯಾಚರಣೆ ಮಾಡೋರು ಅವರೆಲ್ಲ ಬಂದಿದಾರ ಸ್ಥಳಕ್ಕೆ? ಈ ಬಗ್ಗೆ ಏನಾದ್ರು ಮಾಹಿತಿ ನೀಡ್ತಿದಾರಾ, ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ? ಒಬ್ರು ಬಂದಿದ್ದಾರೆ ಮೇಡಮ್, ಕ್ಯಾಮ್ರಾಮನ್ ಅವರು ಕ್ಯಾಮ್ರಾ ಬಿಟ್ಟು ನೋಡಿದ್ದಾರೆ. ಅದು ಕೆಲಸ ಆಗಿಲ್ಲ ಮೇಡಮ್. ಇನ್ನು ಮತ್ತೊಂದು ಅವರು NDRF ಅವರು ಬಿಟ್ಟು ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾರೆ ಮೇಡಮ್. ಇನ್ನು ಸ್ಪಾಟ್ ಅಲ್ಲಿ ಇದ್ದಾರೆ, ಅವರು ಬಿಟ್ಟು ನೋಡ್ತಾ ಇದ್ದಾರೆ ಕ್ಯಾಮ್ರಾ ಒಳಗಡೆ. ಓಕೆ, ಅದೊಂದ್ ಬಗ್ಗೆ ಗೊತ್ತಾಗುತ್ತೆ ಏನನ್ನೋದು. ಏನು ಆದ್ರೆ ಜಿಲ್ಲಾಡಳಿತ ಸ್ವಲ್ಪ ಚುರುಕಾಗಬೇಕಾಗಿದೆ ಮೇಡಮ್ ಅಷ್ಟೇ. ಓಕೆ, ರೈಟ್. ಜಬ್ಬಾರ್ ಅವರೇ, ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಈ ಬಗ್ಗೆ ಮಾತನಾಡ್ಲಿಕ್ಕೆ ರವಿ ಪೀರಾದರ್ ಅವರು ಸ್ಥಳೀಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರೋದು. ರವಿ ಅವರೇ, ಇನ್ನೊಬ್ರು ಸ್ಥಳೀಯರ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು ಕಾರ್ಯಾಚರಣೆ ಸ್ಲೋ ಆಗ್ತಿದೆ ಅಂತ ಹೇಳಿ, ನೀವೇನ್ ಹೇಳ್ತೀರಿ? ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ? ಮೇಡಮ್, ಕಾರ್ಯಾಚರಣೆ ಸ್ಲೋ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಬಂಡಿಗಳಿದಾವೆ, ಅದ್ರ ಸಲುವಾಗಿನೇ ಸ್ಲೋ ಆಗೋದು, ಮತ್ತೇನು ಬೇರೆ ಕಾರಣ ಏನಿಲ್ಲ. ಇಲ್ಲಿ ಅದನ್ನೇ ಸ್ಲೋ ಆಗ್ತಾ ಇರೋದು. ನೆಲದಲ್ಲಿ ಬಹಳ ಗಟ್ಟಿಮುಟ್ಟಾಗಿದೆ, ಬಹಳ ಬಿರುಸಾಗಿದೆ ಇದೆಲ್ಲ. ಹೀಗಾಗಿ ಅದರಿಂದ ಸಮಸ್ಯೆ ಆಗ್ತಾ ಇರೋದು. ಈಗ ಕಾರ್ಯಾಚರಣೆ ಬಹಳ ತ್ವರಿತಗತಿಯಲ್ಲಿ ಮತ್ತು ಎಲ್ಲ ಮಷಿನರಿಯಿಂದ ಮಾಡ್ತಾ ಇದ್ದಾರೆ. ಸಮಸ್ಯೆ ಆಗ್ತಾ ಇದೆ, ಮತ್ತೇನಿಲ್ಲ. 15 ತಾಸಾಯ್ತು ಕಾರ್ಯಾಚರಣೆ ಪ್ರಾರಂಭ ಆಗಿ, ಇನ್ನೂ ಕೂಡ ಆಕೆಯನ್ನ ಹೊರ ತೆಗಿಲಿಕ್ಕೆ ಆಗ್ಲಿಲ್ಲ. ಯಾಕೆ ಇಷ್ಟು ನಿಧಾನ ಆಗ್ತಿದೆ? ಏನ್ ಹೇಳ್ತಾರೆ ಅಧಿಕಾರಿಗಳ ಬಗ್ಗೆ? ಮೇಡಮ್, ಅದು ಪರ್ಟಿಕ್ಯುಲರ್ ಆಗಿ ಆ ಬಾಲಕಿ ಎಲ್ಲಿ ಸಿಕ್ಕೊಂಡಿದ್ದಾಳೆ ಅನ್ನೋದು ಇನ್ನು ಕನ್ಫರ್ಮ್ ಆಗ್ತಾ ಇದೆ. ಅಂದ್ರೆ ಎಷ್ಟು ಫೂಟ್ ಆಗಿದ್ದಾಳೆ, ಏನು ಯಾವ ಪೊಸಿಷನ್ ಇರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದಾನೇ ಸ್ವಲ್ಪ ಲೇಟ್ ಆಗ್ತಾ ಇರೋದು, ಮತ್ತೇನಿಲ್ಲ. ಓಕೆ, ಅಂದ್ರೆ ನಿಮ್ ಪ್ರಕಾರ ಅಧಿಕಾರಿಗಳೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಸಾಂಗ್ಲಿಯಿಂದ ಒಂದು ಟೀಮ್ ಬಂದಿದೆ, ಪೂನಾದಿಂದ ಒಂದು ಟೀಮ್ ಬಂದಿದೆ, ಈಗ ಬೆಂಗಳೂರು ಮತ್ತು ಮದ್ರಾಸಿಂದ ಒಂದು ಟೀಮ್ ಬರ್ತಾ ಇದೆ ಅಂತ ಇನ್ನೂ ಬಂದಿಲ್ಲ. ಅವರು ಬರ್ಬೇಕಾಗಿತ್ತು, ಅವರು ಬರ್ತಾ ಇದ್ದಾರೆ. ಅಕ್ಷತಾ ಅವರ ಪೋಷಕರ ಸ್ಥಿತಿ ಹೇಗಿದೆ ಇವಾಗ? ಸಾಕಷ್ಟು ದಿಗ್ಭ್ರಾಂತರಾಗಿದ್ರು. ಆಕೆ ಕೊಳವೆ ಬಾವಿಯಲ್ಲಿ ಬಿದ್ದಾಗಿನಿಂದಲೂ ಕೂಡ ಅವರಲ್ಲಿ ಭರವಸೆ ಕಂಡು ಬರ್ತಿದ್ಯಾ ಆಕೆ ಸೇಫ್ ಆಗಿ ಆಚೆ ಬರ್ತಾಳೆ ಅಂತ ಹೇಳಿ? ಮೇಡಮ್, ಬರೋ ಚಾನ್ಸ್ ಇದೆ. ಇನ್ನು ಬಂದ್ರೆ ಮತ್ತೆ ಬಹಳ ಒಳ್ಳೆಯ ಕೆಲಸ. ಪವರಾಣಿ ಬರ್ಲಿಕ್ಕೆ ಬಂದ್ರೆ ಅದು ಮಗು ತಲೆ ಕೆಳಗಾಗಿ ಬಿದ್ದಿದೆ ಅಂತ ಮಾಹಿತಿ ಬಂದಿರೋದು. ಆಕೆ ಪರಿಸ್ಥಿತಿ ಈಗ ಹೇಗಿದೆ? ಈ ಬಗ್ಗೆ ಏನಾದ್ರು ಅಧಿಕಾರಿಗಳು ತಿಳಿಸ್ತಾ ಇದ್ದಾರಾ? ಆಕೆ ರೆಸ್ಪಾಂಡ್ ಮಾಡ್ತಿದ್ದಾಳ, ಮಾತುಕತೆ ಆಡ್ತಿದ್ದಾಳ ಈ ಬಗ್ಗೆ? ರವಿ ಅವರೇ, ನನ್ನ ಧ್ವನಿ ಕೇಳ್ತಾ ಇದ್ರೆ ಬಾಲಕಿ ಸ್ಥಿತಿ ಹೇಗಿದೆ ಈ ಬಗ್ಗೆ ಏನಾದ್ರು ಹೇಳ್ತಿದಾರ ಅಧಿಕಾರಿಗಳು? ಆಗಿಲ್ಲ ಮೇಡಮ್, ಬಾಲಕಿ ಸ್ಥಿತಿ ಬಗ್ಗೆ ಈಗ ಬಂದಿದ್ದಾರೆ, ಅವರು ಮಾಡ್ತಾ ಇದ್ದಾರೆ ಮೇಡಮ್. ಇನ್ನು ಕ್ಲಿಯರ್ ಇಲ್ಲ. ಓಕೆ, ಧನ್ಯವಾದ ರವಿ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಜು ಎಸ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ಯಾವ ರೀತಿ ಸಾಗ್ತಾ ಇದೆ ಕಾರ್ಯಾಚರಣೆ? ಇನ್ನು ಎಷ್ಟು ಹೊತ್ತು ಹಿಡಿಬಹುದು ಆಕೆಯನ್ನ ಆಚೆ ತೆಗಿಲಿಕ್ಕೆ? ಏನ್ ಹೇಳ್ತಾರೆ ಅಧಿಕಾರಿಗಳ ಈ ಬಗ್ಗೆ? ಸ್ಮಿತಾ, ಒಟ್ಟಾರೆಯಾಗಿ ಏನು ರಕ್ಷಣಾ ಕಾರ್ಯಾಚರಣೆ ಇದೆ ಅದು ಮುಂದುವರೆದಿದೆ. ಇದೀಗಷ್ಟೇ 1 ಗಂಟೆ ಅರ್ಧ ಗಂಟೆ ಹಿಂದಷ್ಟೇ ಏನು ಈ ಮುಂಚೆ
ಸಾಂಗ್ಲಿ ಮೂಲದ ಒಂದು ಏನು ಹೆಲ್ಪ್ ಲೈನ್ ರೆಸ್ಕ್ಯೂ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಬಂದು ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿತ್ತು. ತದನಂತರ ಅವರಿಗೆ ಹಟ್ಟಿ ಗೋಲ್ಡ್ ಮೈನ್ 12 ತಜ್ಞರ ತಂಡ, ಸುರಂಗ ಮಾರ್ಗ ಬರೆಯುವ 12 ತಜ್ಞರ ತಂಡ ಸಹ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿತ್ತು. ಇದಾದ ನಂತರ ಒಟ್ಟು ಚಿದಾನಂದ್ ಗಬಾಡೆ ಅಂತಕ್ಕಂಥ ಇನ್ಸ್ಪೆಕ್ಟರ್ ನೇತೃತ್ವದ 37 ಜನರ NDRF ತಂಡ ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳದ ತಂಡ ಸಹ ಆಗಮಿಸಿದೆ. ಅವರು ತಮ್ಮ ಅತ್ಯಾಧುನಿಕ ಉಪಕರಣದ ಮೂಲಕ ಆ ಒಂದು ಕೊಳವೆ ಬಾವಿಯಲ್ಲಿ ಇಳಿಬಿಟ್ಟು ಆ ಒಂದು ಬಾಲಕಿಯ ಇರುವಿಕೆ ಮತ್ತು ಚಲನವಲನದ ಕುರಿತು ತನಿಖೆಯನ್ನ ಮಾಡ್ತಾ ಇದೆ, ಪರಿಶೀಲನೆ ಮಾಡ್ತಾ ಇದೆ. ಮತ್ತು ಇನ್ನೊಂದು ಕಡೆ ಏನು ಪರ್ಯಾಯವಾಗಿ ಬಾವಿ ತೋಡುವ ಕಾರ್ಯ ಇದೆ, ಅದು ಗಟ್ಟಿ ಕಲ್ಲು ತಗುಲುವುದರಿಂದ ಕಾರ್ಯಾಚರಣೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿದ್ದು ಅದು ಸಹ ಪ್ರಗತಿಯಲ್ಲಿದೆ ಅಂತ ಹೇಳ್ಬೋದು. ಮತ್ತು 4ನೇ ಈ ಒಂದು ರಕ್ಷಣಾ ಕಾರ್ಯಾಚರಣೆ 4ನೇ ಭಾಗವಾಗಿ ಏನು ಚೆನ್ನೈನಿಂದ ಮಣಿಕಂಠನ್ ಅಂತಕ್ಕಂಥವ್ರು ಬರ್ತಿದ್ದಾರೆ. ಅವರನ್ನ ಬೆಂಗಳೂರಿನ HAL ಏರ್ಪೋರ್ಟ್ ನಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷ ಹೆಲಿಕಾಪ್ಟರ್ ಮೂಲಕ ಬಿಜಾಪುರದ ಸೈನಿಕ ಶಾಲೆಗೆ ಕರೆತಂದು ಅಲ್ಲಿಂದ ರಸ್ತೆ ಮೂಲಕವಾಗಿ ಇಲ್ಲಿನ ಈ ಒಂದು ಘಟನಾ ಸ್ಥಳಕ್ಕೆ ಕರೆತರುವ ಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅವರ ಒಂದು ನಿಕಟವರ್ತಿಗಳು ತಿಳಿಸಿದ್ದಾರೆ. ಇದೀಗಷ್ಟೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಕಾವ್ಯ ದೇಸಾಯಿ ನೇತೃತ್ವದ ಜಿಲ್ಲಾ ಪಂಚಾಯತ್ ಸದಸ್ಯರ ತಂಡ ಸಹ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಮತ್ತು ಆ ಒಂದು ಕುಟುಂಬ ಸದಸ್ಯರಿಗೆ ಸಾಂತ್ವನ ಅಂತ ಹೇಳಿತು. ಕೆಲ ಗಂಟೆಗಳ ಹಿಂದಷ್ಟೇ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಮತ್ತು ನಾಗಠಾಣದ ಮಾಜಿ ಶಾಸಕರಾದಂತಹ ವಿಠಲ್ ರೆಡ್ಡಿನವರು ಸಹ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಒಂದು ಸಂತಾಪ ವ್ಯಕ್ತಪಡಿಸಿದ್ರು, ಪರಿಶೀಲಿಸಿದ್ರು. ಶೀಘ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮತ್ತು ಆ ಒಂದು ಬಾಲಕಿಯ ಕುಟುಂಬ ಸದಸ್ಯರಿಗೆ ಹನುಮಂತ್ ಪಾಟೀಲ್, ಸಾವಿತ್ರಿ ದಂಪತಿಗಳಿಗೂ ಮತ್ತು ಆ ಒಂದು ಅಕ್ಷತಾ ಎಂಬ ಬಾಲಕಿಯ ಸಹೋದರಿ ಪೂಜೆಗಳಿಗೆ ಸಾಂತ್ವನ ಹೇಳುವ ಮೂಲಕ ತಮ್ಮ ಒಂದು ಸಾಂತ್ವನ ಹೇಳಿದರು. ರಾಜು, ಎಲ್ಲರಿಗೂ ಇರೋ ಕುತೂಹಲ ಅಂದ್ರೆ ಬಾಲಕಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಆಕೆ ರೆಸ್ಪಾಂಡ್ ಮಾಡ್ತಿದ್ದಾಳ, ಮಾತನಾಡ್ತಿದ್ದಾಳ, ಉಸಿರಾಡ್ತಿದ್ದಾಳ ಅಂತ ಹೇಳಿ ಈ ಬಗ್ಗೆ ಯಾರು ಕೂಡ ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ವಾ? ಹೇಗಿದೆ ಆಕೆ ಪರಿಸ್ಥಿತಿ? ಅಧಿಕಾರಿಗಳು ಏನು ಹೇಳಿಲ್ವಾ ಇದ್ರ ಬಗ್ಗೆ? ವೈದ್ಯರು ಮೊದಲು ಮಾಡಿ ಏನು ಒಂದು ನಿನ್ನೆಯಿಂದಲೇ ಇಲ್ಲಿ ಆಕ್ಸಿಜನ್ ಆ ಒಂದು ಕೊಳವೆ ಬಾಯಲ್ಲಿ ಆಕ್ಸಿಜನ್ ಬಿಡುವ ಮೂಲಕ ಏನು ಬೀಳ್ಬಿಟ್ಟಿದೆ. ಆಂಬುಲೆನ್ಸ್ ತಂಡ, ವೈದ್ಯರ ತಂಡ 5 ಜನ ತಜ್ಞ ವೈದ್ಯರ ತಂಡದ ಮೊದಲು ಮಾಡಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಹ ಆ ಒಂದು ಪರಿಸ್ಥಿತಿಯ ಕುರಿತು, ಬಾಲಕಿ ಕುರಿತು ಸದ್ಯಕ್ಕೆ ಯಾವುದೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಾಚರಣೆ ಮುಗಿದ ನಂತರವಷ್ಟೇ ಅದರ ಬಗ್ಗೆ ಒಂದು ಸತ್ಯಾಸತ್ಯತೆ ಗೊತ್ತಿರಲಿದೆ. ಆ ಬಾಲಕಿ ಇರುವಿಕೆ ಆಗಿ ಒಟ್ಟಾರೆಯಾಗಿ ದೇವರಲ್ಲಿ ನಾವು ಆ ಬಾಲಕಿ ಸುರಕ್ಷಿತವಾಗಿರಲಿ, ಜೀವಂತ ಬದುಕಿ ಬರಲಿ ಅಂತಕ್ಕಂಥದ್ದನ್ನ ಒಂದು ಪ್ರಾರ್ಥನೆ ಮಾಡುವುದನ್ನು ಹೊರತುಪಡಿಸಿದ್ರೆ ನಮ್ಮಲ್ಲಿ ಯಾವುದೇ ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಎಲ್ಲ ಬಹುತೇಕ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಆಕೆಯ ಕುಟುಂಬ ಸದಸ್ಯರು ಸಹ ವ್ಯಕ್ತಪಡಿಸ್ತಿದ್ದಾರೆ. ಆಕೆಯ ಕುಟುಂಬ ಸದಸ್ಯರು ಅಂದ್ರೆ ಏನು ತಂದೆ ತಾಯಿ ಪಾಲಕರಿದ್ರೆ, ಸಹೋದರಿ ಸಹ ನಮ್ಮ ಮಗಳು ಜೀವಂತವಾಗಿದ್ದಾರೆ, ಜೀವಂತವಾಗಿ ಮರಳಿ ದೊರಕ್ತಾಳೆ ಅಂತಕ್ಕಂಥ ವಿಶ್ವಾಸವನ್ನ ನಮ್ಮ ಮಾಧ್ಯಮದ ಮೂಲಕ ರಾಜು, ಜೊತೆಗೆ ಈ ಒಂದು ಕಾರ್ಯಾಚರಣೆಗೆ ಬಂಡೆಗಳು ಅಡ್ಡ ಬರ್ತಿರೋದು, ಹಾರ್ಡ್ ರಾಕ್ ಸಾಕಷ್ಟಿದೆ, ಹಾಗಾಗಿ ತಡ ಆಗ್ತಿದೆ ಕಾರ್ಯಾಚರಣೆ ಅಂತ ಹೇಳಿ, ಅದನ್ನ ಯಾವ ರೀತಿ ಭೇದಿಸಲಾಗ್ತಿದೆ? ಯಾವ ರೀತಿ ಟೆಕ್ನಾಲಜಿಯನ್ನ ಈ ಒಂದು ಕಾರ್ಯಾಚರಣೆಗೆ ಒಳಪಡಿಸಿಕೊಳ್ಳಲಾಗಿದೆ? ಸಾಂಪ್ರದಾಯಿಕ ಟೆಕ್ನಾಲಜಿ ಅಂತ ಏನ್ ಕರಿತೀವಿ ಸ್ಮಿತಾ, ನಾವು ಈಗಾಗಲೇ ಅದು ಹಿಟಾಚಿ ಮೂಲಕ ಡ್ರಿಲ್ಲಿಂಗ್ ಮಾಡುವ ಮೂಲಕ ಹಿಟಾಚಿಗಳಿರ್ಬೋದು, ಯಂತ್ರೋಪಕರಣಗಳು, JCB ಮತ್ತು ಟ್ಯಾಂಕರ್ಗಳನ್ನು ಟ್ಯಾಂಕರ್ಗಳನ್ನ ಬಳಸಿ ಅಲ್ಲಿಂದ ಮಣ್ಣು ಮತ್ತು ಇದು ಮಾಡುವ ಮೂಲಕ ಒಂದು ಹಾರ್ಡ್ ರಾಕ್ ಏನಿದೆ ಅದನ್ನ ಡ್ರಿಲ್ಲಿಂಗ್ ಹಿಟಾಚಿ ಮೂಲಕ ಭೇದಿಸಿ ಕಟ್ ಮಾಡಿ ಆ ಒಂದು ಕಲ್ಲನ್ನ ಭೇದಿಸಿ ನಂತರ ಒಂದು ಆಳಕ್ಕೆ ತೆರಳುವ ಒಂದು ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳ್ಬೋದು ಸ್ಮಿತಾ. ಒಟ್ಟಾರೆಯಾಗಿ 30 ಅಡಿ ಆಳದಷ್ಟು ಈ ಒಂದು ಕಾರ್ಯಾಚರಣೆ ನಡೆಸುವ ಅಗತ್ಯವಿದ್ದು ಈಗಾಗಲೇ 25-26 ಅಡಿಯಷ್ಟು ಹಾರ್ಡ್ ರಾಕ್ ಅನ್ನ ಭೇದಿಸಿ ಅಲ್ಲಿಗೆ ತಲುಪುವ ವ್ಯವಸ್ಥೆಯನ್ನು ಹಾರಿಜೆಂಟಲ್ ಆಗಿ ತಲುಪುವ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೂ ಕೆಲ ಗಂಟೆಗಳ ಒಂದು ಕಾರ್ಯಾಚರಣೆ ನಂತರ ಆ ಒಂದು ಮಗುವನ್ನ ರಕ್ಷಿಸುವ ಅಥವಾ ಸುರಕ್ಷಿತವಾಗಿ ಹಿಂದೆ ತರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸ್ಮಿತಾ. ರಾಜು, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಅಕ್ಷತಾ ಸಂಬಂಧಿಕರು ಸಾಕಷ್ಟು ದಿಗ್ಭ್ರಾಂತರಾಗಿರೋದು ಬೇಸರ ಕಾಣಿಸ್ತಿದೆ. ಈಗ ಅಕ್ಷತಾ ಪೋಷಕರ ಪರಿಸ್ಥಿತಿ ಹೇಗಿದೆ? ಏನ್ ಹೇಳ್ತಾರೆ? ಅವರಿಗೆ ಭರವಸೆ ಇದೆಯಾ ತಮ್ಮ ಮಗಳು ಸೇಫ್ ಆಗಿ ಆಚೆ ಬರ್ತಾಳೆ ಅಂತ ಹೇಳಿ? ಹೌದು ಸ್ಮಿತಾ, ನಾವೇನು ಮಾಧ್ಯಮದವರು ಆ ಒಂದು ಅಕ್ಷತಾಳ ತಂದೆ ಇದ್ದಾರೆ ಹನುಮಂತ್ ಪಾಟೀಲ್ ಇರ್ಬೋದು ಮತ್ತು ಆಕೆ ತಾಯಿ ಸಾವಿತ್ರಿ ಹಾಗೂ ಸಹೋದರಿ ಪೂಜೆಗಳನ್ನ ಮಾತನಾಡಿಸಿದಾಗ, ಅಷ್ಟೇ ಅಲ್ಲದೆ ಅವರ ತಂದೆಯ ಮೂಲ ಊರು ಏನಿದೆ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ವಸ್ತ್ರ ಗ್ರಾಮದಿಂದ ಸಹ ಕೆಲ ಹಿತೈಷಿಗಳು ಅವರ ಸಂಬಂಧಿಕರು ಸಹ ಇಲ್ಲಿ ಬೀಳ್ಬಿಟ್ಟಿದ್ದಾರೆ. ಅವರಿಗೆಲ್ಲ ವಿಶ್ವಾಸವಿದೆ, ಜಿಲ್ಲಾಡಳಿತ ಸಹ ಈ ಒಂದು ಯುದ್ಧೋಪಾದಿಯಲ್ಲಿ ಕಾರ್ಯ ಕೈಗೊಂಡಿದೆ, ಸಾರ್ವಜನಿಕರು ಸಹ ಸಹಕರಿಸ್ತಾ ಇದ್ದಾರೆ, ಎಲ್ಲರೂ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಮಗಳು ಬದುಕಿ ಬರ್ತಾಳೆ ಅವರ ಒಂದು ಪ್ರಾರ್ಥನೆ, ತಮ್ಮ ಹಾರೈಕೆ ಎಲ್ಲ ಸೇರಿ ತಮ್ಮ ಮಗಳು ಮತ್ತೆ ತಮ್ಮ ಮನೆಗೆ ಜೀವಂತವಾಗಿ ಸೇರ್ತಾಳೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಆದ್ರೂ ಅವರ ಕಣ್ಣಲ್ಲಿ ದುಃಖ, ಕಣ್ಣೀರು ಮಳೆಗಟ್ಟಿತ್ತು. ಒಟ್ಟಾರೆಯಾಗಿ ತಮ್ಮ ಮಗಳು ಬದುಕಿ ಬರಲಿ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಅವರು ಸಹ ಹೊಂದಿದ್ದಾರೆ. ರಾಜೇನು, ಬಿಜಾಪುರ SP, ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಅಲ್ಲಿ ಬೀಳ್ಬಿಟ್ಟಿರೋದು, ಯಾರೆಲ್ಲ ಇದ್ದಾರೆ ಸದ್ಯ ಅಲ್ಲಿ, ಮತ್ತೆ ಕಾರ್ಯಾಚರಣೆ ಬಗ್ಗೆ ಏನ್ ಹೇಳ್ತಿದ್ದಾರೆ ಅವರು?
ಈಗಾಗಲೇ ತಿಳಿಸಿದಂತೆ ಸುತ್ತ ನಿನ್ನೆಯಿಂದಲೇ ಇಲ್ಲಿ SP ರಾಮ್ ನಿವಾಸ್ ಸೇಪಟ್ ಅವರು ಬೀಳ್ಬಿಟ್ಟಿದ್ದಾರೆ ಮತ್ತು ಅಪರ ಜಿಲ್ಲಾಧಿಕಾರಿಗಳಾದಂತಹ ಕವಿತಾ ಮನಿಕೇರಿ, ಉಪವಿಭಾಗಾಧಿಕಾರಿಗಳಾದಂತಹ ಭೂದೇಪ ಸೇರಿದಂತೆ ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬೀಳ್ಬಿಟ್ಟು ಅಗ್ನಿಶಾಮಕ ದಳ ಇರ್ಬೋದು, ಏನು ಹುಬ್ಬಳ್ಳಿ ಪ್ರಾಂತ ಅಗ್ನಿಶಾಮಕ ದಳದ ಮುಖ್ಯ ಅಧಿಕಾರಿ AF ಬಡಬಡಿ ಅವರು IF ಬಡಬಡಿ ಸೇರಿದಂತೆ ಅವರ ನೇತೃತ್ವದಲ್ಲಿ ಸಹ ಅಧಿಕಾರಿಗಳ ತಂಡ ಬೀಳ್ಬಿಟ್ಟಿದೆ. ತಜ್ಞರ ತಂಡಗಳನ್ನ ಕರೆಸಿಕೊಳ್ಳಲಾಗ್ತದೆ. ಇಲ್ಲೇ ಏನು ಯಾರು ಇಲ್ಲಿ ಭೇಟಿ ಕೊಟ್ಟಿದ್ದಲ್ಲ, ಇವತ್ತಷ್ಟೇ ಸಂಸದ ರಮೇಶ್ ಜಿಗಜಿಣಗಿ ಭೇಟಿ ಕೊಟ್ಟರು, ಮಾಜಿ ಶಾಸಕ ವಿಠಲ್ ರೆಡ್ಡಿ ಭೇಟಿ ಕೊಟ್ಟರು. ಇದೀಗಷ್ಟೇ ಕೆಲ ನಿಮಿಷಗಳ ಮುಂಚೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಕಾವ್ಯ ದೇಸಾಯಿ ಅವರ ಪತಿ ಮತ್ತು ಉಮೇಶ್ ಕೋಳ್ಕೂರ್ ಸದಸ್ಯರಾದ ಉಮೇಶ್ ಕೋಳ್ಕೂರ್, ಅನಸೂಯ ಜಾಧವ್ ಸೇರಿದಂತೆ ರವೀಂದ್ರ ಲೋಣಿ ಸೇರಿದಂತೆ ಇನ್ನಿತರ ಸದಸ್ಯಗಳು ಸಹ ಭೇಟಿ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇನ್ನು 2 ಗಂಟೆಗಳ ನಂತರವಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಸಹ ಆ ಒಂದು ಏನು ರೋಬೋ ತಜ್ಞ ಇದ್ದಾರೆ, ರೋಬೋ ತಜ್ಞ ಅವ್ರನ್ನ ಮಣಿಕಂಠನ್ ಅವ್ರನ್ನ ಹೆಲಿಕಾಪ್ಟರ್ ಮೂಲಕ ಕರೆತಂದು ಇಲ್ಲಿಗೆ ಘಟನಾ ಸ್ಥಳಕ್ಕೆ ಕರೆತಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸುವ ಸಾಧ್ಯತೆ ಇದೆ. ರಾಜು, ನಾವು ಕೂಡ ಸುವರ್ಣ ವಾಹಿನಿ ಸಾಕಷ್ಟು ಜನ ಅಲ್ಲಿ ಸ್ಥಳೀಯರಿಗೆ ಕರೆ ಮಾಡಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಣೆಯನ್ನ ಪಡ್ಕೊಟ್ಟಿರೋದು. ಕೆಲವರ ಆರೋಪ ಅಂದ್ರೆ ರಕ್ಷಣಾ ಪಡೆಗಳು, ರಕ್ಷಣಾ ತಂಡಗಳು ಸ್ಥಳಕ್ಕೆ ರೀಚ್ ಆಗೋದು ಲೇಟ್ ಆಗ್ತಿದೆ, ಕಾರ್ಯಾಚರಣೆ ಸ್ಲೋ ಆಗ್ತಿದೆ ಅಂತ ಹೇಳಿ. ನಿಜಾನ ಅಲ್ಲಿರೋ ಸ್ಥಳೀಯರು ಏನ್ ಹೇಳ್ತಿದ್ದಾರೆ ಕಾರ್ಯಾಚರಣೆಯ ವೇಗದ ಬಗ್ಗೆ? ಅಲ್ಲ, ಸ್ಥಳೀಯರಾದ್ರೂ ಸಹಕಾರ ನೀಡ್ತಾ ಇದ್ರೆ ರಕ್ಷಣಾ ಕಾರ್ಯಾಚರಣೆ ವಿಳಂಬ ಆಗ್ತಿದೆ, ಆದ್ರೆ ಸುರಕ್ಷತಾ ದೃಷ್ಟಿಯಿಂದ ವಿಳಂಬ ಮಾಡಲಾಗ್ತಿದೆ. ಹೀಗಾಗಿ ಒಟ್ಟಾರೆಯಾಗಿ ನಮ್ಮ ಪ್ರಮುಖ ಆದ್ಯತೆ ಆ ಒಂದು ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯುವುದಾಗಿದೆ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಸಹ ವ್ಯಕ್ತಪಡ್ತಾರೆ. ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಕಾರ್ಯಾಚರಣೆ ವಿಳಂಬವಾಗ್ತಿದೆ, ಆದ್ರೆ ಸುರಕ್ಷತಾ ದೃಷ್ಟಿಯಿಂದ ವಿಳಂಬವಾಗ್ತಿದೆ ಅಂತದನ್ನ ಮನವರಿಕೆ ಮಾಡಿಕೊಂಡು ಅವರು ಸಹ ಸಹಕರಿಸಿದ್ರು ಅಂತ ಹೇಳ್ಬೋದು. ಸ್ಮಿತಾ, ಒಟ್ಟಾರೆಯಾಗಿ ಕಾರ್ಯಾಚರಣೆಗೆ ಎಲ್ಲರೂ ಸಹ ತಜ್ಞರು ತಡವಾಗಿ ಭೇಟಿ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಕೆಲ ಏನು ಅರ್ಧ ಗಂಟೆ 1 ಗಂಟೆಗಳ ಮುಂಚೆ ಏನು ಈ ಒಂದು ತಜ್ಞರ ತಂಡ NDRF ರಿಲೀಫ್ ಫೋರ್ಸ್ ಏನು ಸೇರ್ಪಡೆಯಾಗಿದೆ, 37 ಜನರ ತಂಡ ಅವರು ಸೇರ್ಪಡೆ ನಂತರ ಒಂದ್ ಸ್ವಲ್ಪ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಮತ್ತೆ ನಿನ್ನೆ ಈ ಒಂದು ಕಾರ್ಯಾಚರಣೆಗೆ ಕತ್ತಲು ಅಡ್ಡಿಯಾಗಿದ್ರೆ ಇವತ್ತು ಹಾರ್ಡ್ ರಾಕ್ ಬೆಳಗ್ಗೆ ಅಡ್ಡಿಯಾಗಿತ್ತು. ಈಗಷ್ಟೇ ಮೋಡ ಮುಚ್ಚಿದ ವಾತಾವರಣವಿದ್ದು ಮಳೆ ಸಹ ಬಂದು ಮುಂಗಾರು ಮಳೆ ನಿರೀಕ್ಷೆಯಲ್ಲಿ ಜಿಲ್ಲೆಯ ಜನತೆ ಇದ್ದಾರೆ. ಅದು ಈ ಒಂದು ಕಾರ್ಯಾಚರಣೆಗೆ ಮಳೆಯಲ್ಲಿ ಅಡ್ಡಿ ಮಾಡ್ತದೆ ಅಂತಕ್ಕಂಥದ್ದು ಒಂದು ಸಣ್ಣ ಆತಂಕ ಮನೆ ಮಾಡಿದೆ. ರಾಜು, ಇನ್ನು ಯಾವೆಲ್ಲ ತಂಡಗಳು, ರೆಸ್ಕ್ಯೂ ಆಪರೇಷನ್ ತಂಡಗಳು ಈಗ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿವೆ ಅಂತ? ಈಗಾಗಲೇ ತಿಳಿಸಿದಂತೆ ಮೊಟ್ಟ ಮೊದಲನೇದಾಗಿ ಬೆಳಗ್ಗೆ ಸಾಂಗ್ಲಿ ಮೂಲದ, ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ರೆಸ್ಕ್ಯೂ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಏನಿದೆ ಅದು ಒಂದು ಈ ತಂಡ ಸೇರ್ಪಡೆ ಆಗಿತ್ತು. ತದನಂತರದಲ್ಲಿ ಹಟ್ಟಿ ಗೋಲ್ಡ್ ಮೈನಿಂಗಿನ 12 ತಜ್ಞರ ತಂಡ, ನುರಿತ ಈ ಸುರಂಗ ಮಾರ್ಗ ಕೊರೆಯುವ ನುರಿತ ತಜ್ಞರ ತಂಡ ಈ ಒಂದು ರಕ್ಷಣಾ ಕಾರ್ಯಕ್ಕೆ ಸೇರ್ಪಡೆ ಆಗಿತ್ತು. ಅವರೆಲ್ಲ ಸಲಹೆ, ಸೂಚನೆ, ಸಹಕಾರ ಮತ್ತು ಅವರ ಸಹಕಾರದೊಂದಿಗೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿತ್ತು. ಇಲ್ಲಿ ಸ್ಥಳದಲ್ಲಿ 108 ಆಂಬ್ಯುಲೆನ್ಸ್ ಸೇರಿದಂತೆ ಜಿಲ್ಲಾಸ್ಪತ್ರೆ ಆಂಬ್ಯುಲೆನ್ಸ್ ಸಹ ಬೀಳುತ್ತಿದ್ದು ಒಂದು ರಕ್ಷಣಾ ಕಾರ್ಯಾಚರಣೆಗೆ ಏನೇನು ಬೇಕಾಗಿತ್ತು ಎಲ್ಲ ಅಗತ್ಯ ತಂಡಗಳನ್ನ ಇಲ್ಲಿ ಜಿಲ್ಲಾಡಳಿತ ಕರೆಯಿಸಿಕೊಂಡು ಕಾರ್ಯಾಚರಣೆಯನ್ನ ಸಮಾರೋಪಾದಿಯಲ್ಲಿ ಮುಂದುವರಿಸಿದೆ. ಆದ್ರೂ ಇದುವರೆಗೂ ಆ ಒಂದು ಮಗುವನ್ನ ಸುರಕ್ಷಿತವಾಗಿದೆಯೋ ಅಥವಾ ಜೀವಂತವಾಗಿದೆಯೋ ಅಥವಾ ಮೃತ ಹೊಂದಿದೆಯೋ ಅಂತಕ್ಕಂಥದ್ದನ್ನ ಖಚಿತಪಡಿಸಲಿಕ್ಕೆ ಸಾಧ್ಯವಾಗಿಲ್ಲ. ಒಟ್ಟಾರೆಯಾಗಿ ಆ ಒಂದು ಮಗು ಜೀವಂತವಾಗಿದೆ, ಆಕ್ಸಿಜನ್ ಬಿಡಲಾಗ್ತಾ ಇದೆ. ಯಾವುದೋ ಒಂದು ಪವಾಡ ಸದೃಶ ರೀತಿಯಲ್ಲಿ ಆ ಒಂದು ಮಗು ಜೀವಂತವಾಗಿ ಬರುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹಸ್ರಾರು ಜನರು ಸಹ ಇದ್ದಾರೆ ಅಂತ ಹೇಳ್ಬೋದು. ಭವನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಈ ಒಂದು ಘಟನಾ ಸ್ಥಳಕ್ಕೆ ನಿನ್ನೆಯಿಂದಲೇ ಮಾಧ್ಯಮಗಳ ಮೂಲಕ ಸುದ್ದಿ ಹರಿತ ನಾಗಠಾಣ್, ಬ್ಯಾಗರಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥಳ ಸಹಸ್ರಾರು ಸಂಖ್ಯೆಯಲ್ಲಿ ಜನತೆ ಆಗಮಿಸ್ತಾ ಇದ್ದಾರೆ. ಅವರ ಬಂಧು ಬಳಗ ಆಗಮಿಸ್ತಾ ಇದ್ದಾರೆ. ಆಕ್ರಂದನಗಳ ಮೂಲಕ ತಮ್ಮ ಸಾಂತ್ವನವನ್ನ ವ್ಯಕ್ತಪಡಿಸಿ ಆ ಒಂದು ಮಗು ಬದುಕಿ ಬರಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನ ಇಲ್ಲಿ ನೆರೆದಂತ ಎಲ್ಲ ಜನತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಧನ್ಯವಾದ ರಾಜು ತಮ್ಮೆಲ್ಲ ಮಾಹಿತಿಗಾಗಿ.